ಜಗದೀಶ್ಗೆ ಪರವಾಗಿ ವಕಾಲತನ್ನು ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ರು. ಇವತ್ತು ಜಾಮೀನು ಸಹ ಸಿಕ್ಕಿರುವಂಥದ್ದು. ಈ ಬಗ್ಗೆ ಮಾತನಾಡೋಕ್ಕೆ ವಕೀಲರು ಇದ್ದಾರೆ. ಸರ್, ಇವಾಗ 7 ಜನಕ್ಕೆ ಸಿಕ್ಕಿರುವಂಥದ್ದು. ನೀವು ಅನುಕುಮಾರ್ ಮತ್ತು ಜಗದೀಶ್ಗೆ ಹೀಗೆ ಪರವಾಗಿ ವಕಾಲತನ್ನು ಹಾಕಿದ್ರಿ. ಸೊ ಏನೆಲ್ಲ ಪಾಯಿಂಟ್ಸನ್ನು ಇಟ್ಕೊಂಡು ನೀವು ಹೈಕೋರ್ಟ್ನಲ್ಲಿ ಪ್ರೇಯರ್ಸ್ ಮಾಡಿದ್ರಿ ಸರ್? ಸರ್ ನೋಡಿ, ಹಿಂದೆ ಕೂಡ ನಾನೇನು 5 ಆರೋಪಿಗಳಿಗೆ ನಾನೇನು ಜಾಮೀನು ಮಂಜೂರು ಮಾಡಿಸ್ಕೊಟ್ಟಿದ್ದೆ ನಾನು ವಾದ ಮಂಡಿಸಿ. ಅದೇ ಕೆಲವೊಂದಷ್ಟು ಅಂಶಗಳನ್ನು ಅಂದರೆ ನೋಡಿ, ಪ್ರಮುಖವಾಗಿ ಇಲ್ಲಿ 6 ಮತ್ತು 7ನೇ ಆರೋಪಿಗಳ ವಿರುದ್ಧ ಇದ್ದಂತಹ ಪ್ರಮುಖವಾದ ಆರೋಪಗಳಂದರೆ ಈ ಮೃತನನ್ನು ಅಪಹರಣ ಮಾಡಿರುವಂಥದ್ದು, 2ನೇದಾಗಿ ಮೃತನನ್ನು ಹಲ್ಲೆ ಮಾಡಿರುವಂಥದ್ದು, 3ನೇದಾಗಿ ಮೃತದೇಹವನ್ನು ವಿಲೇವಾರಿ ಮಾಡಿ ಸಾಕ್ಷಿ ನಾಶದಲ್ಲಿ ತೊಡಗಿರುವಂಥದ್ದು. ಇವು 3 ಪ್ರಮುಖವಾದ ಆರೋಪಗಳು. ನೋಡಿ, ಈ ಒಂದು ಪ್ರಕರಣ ಪ್ರಮುಖವಾಗಿ ಪ್ರತ್ಯಕ್ಷ ಸಾಕ್ಷಿಗಳ ಮೇಲೆ ಅವಲಂಬಿತವಾಗಿರುವಂಥ ಒಂದು ಪ್ರಕರಣ ಹಾಗೂ ಕೆಲವೊಂದಷ್ಟು ಸಾಂದರ್ಭಿಕ ಸಾಕ್ಷಿಗಳು ಕೂಡ ಕಂಡು ಬರುತ್ತಿರುವಂಥದ್ದು. ನೋಡಿ, ಏನೊಂದು ಪ್ರತ್ಯಕ್ಷ ಸಾಕ್ಷಿಗಳು ಪ್ರಮುಖವಾಗಿ ಏನು ಇಬ್ಬರು ಪ್ರಮುಖ ಸಾಕ್ಷಿಗಳು ಅವರ ಹೇಳಿಕೆಗಳನ್ನು ಬಹಳಷ್ಟು ನಿಧಾನಗತಿಯಲ್ಲಿ ಬಹಳಷ್ಟು ತಡ ಮಾಡಿ ಪೊಲೀಸ್ನವರು ಅವರ ಹೇಳಿಕೆಗಳನ್ನು ದಾಖಲಿಸಿಕೊಂಡಿರುವಂಥದ್ದು. ಇದು ಅಭಿಯೋಜನೆಗೆ ಒಂದು ಹಿನ್ನಡೆ ಆಗಿರಬಹುದು ಅನ್ನೋದು ಒಂದು ನನ್ನ ಅಭಿಪ್ರಾಯ. ಅದು ಆದೇಶ ಪ್ರತಿಯನ್ನು ನೋಡಿದ ನಂತರ ಇನ್ನೂ ನಮಗೆ ಸ್ಪಷ್ಟತೆ ಸಿಗ್ಬೋದು. 2ನೇದಾಗಿ ನನ್ನ ಕಕ್ಷಿದಾರರಿಗೆ ಸಂಬಂಧಪಟ್ಟಂತೆ ಪೊಲೀಸ್ನವರೇ ಸಲ್ಲಿಸಿರುವಂತಹ ಟವರ್ ಲೊಕೇಶನ್ನಲ್ಲಿ ಎಲ್ಲಿಯೂ ಕೂಡ ನನ್ನ ಕಕ್ಷಿದಾರರ ಇರುವಿಕೆ ಕಂಡುಬಂದಿರೋದಿಲ್ಲ, ಎಲ್ಲಿಯೂ ಕೂಡ. ಅದು 3ನೇದಾಗಿ ಏನೊಂದು ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸಸ್, ತಾಂತ್ರಿಕ ಸಾಕ್ಷಿಗಳು ಅಂತ ಏನು ಹೇಳ್ತೀವಿ, ಅವುಗಳಲ್ಲೂ ಕೂಡ ಭಾಳಷ್ಟು ಅನುಮಾನಗಳು ಈಡು ಮಾಡಿಕೊಡುವಂತಹ ಕೆಲವೊಂದಷ್ಟು ಅಂಶಗಳನ್ನು ನಾವು ನ್ಯಾಯಾಲಯದ ಗಮನಕ್ಕೆ ನಾವೇನು ತಂದಿದ್ವಿ. ಈ ಎಲ್ಲ ಅಂಶಗಳನ್ನು ನಾವು ಮಾನ್ಯ ನ್ಯಾಯಪೀಠಕ್ಕೆ ಮನವರಿಕೆ ಮಾಡ್ಕೊಂಡು ಕೊಟ್ಟಿದ್ವಿ. ಇದು ಫಲಕಾರಿಯಾಗಿದೆ. ಜಾಮೀನನ್ನು ಮಂಜೂರು ಮಾಡಿಸುವಲ್ಲಿ ಯಶಸ್ವಿಯಾಗಿದ್ವಿ ಅಂತ ಹೇಳ್ಬೋದು. ಸರ್, ಈಗ ಜಾಮೀನು ಸಿಕ್ಕಿರುವಂಥದ್ದು ಮುಂದೆ ಯಾವ ರೀತಿ ಇನ್ನು ಟ್ರಯಲ್ಸ್ ಸಹ ಸ್ಟಾರ್ಟ್ ಆಗಿಲ್ಲ ಮತ್ತು ಇನ್ನೂ 5 ಜನ ಆರೋಪಿಗಳಿಗೆ ಜಾಮೀನು ಸಿಗಬೇಕಾಗಿರುವಂಥದ್ದು. ಸೊ ಬೇರೆ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಿದ್ದಾರೆ, ಯಾರಾದರೂ ಬೇರೆ ಆರೋಪಿಗಳು? ಈಗ ನೋಡಿ, ಪವನ್ ಮತ್ತು ರಾಘವೇಂದ್ರ, ಪ್ರಮುಖವಾಗಿ ರಾಘವೇಂದ್ರ ಮತ್ತು ಪವನ್ ಇವರ ಜಾಮೀನು ಅರ್ಜಿಗಳನ್ನು ಕೂಡ ನಾನು ನಾಳೆ ಸಲ್ಲಿಸಲಿಕ್ಕೆ ಎಲ್ಲ ಒಂದು ಪ್ರಿಪ್ರೇಷನ್ಸನ್ನು, ಸಿದ್ಧತೆಗಳನ್ನು ನಾವು ಮಾಡ್ಕೊತಿದ್ದೀವಿ ಸರ್. ಸರ್, ಇದರಲ್ಲಿ ಮೇಯ್ನ್ ಆಗಿ ಒಂದು ಪ್ರಾಸಿಕ್ಯೂಷನ್ಗೆ ಏನು ಹಿನ್ನಡೆ ಆಗಿರುತ್ತೆ, ಯಾವೆಲ್ಲ ಏನು ಅಂದರೆ ತಡವಾಗಿ ಹೇಳಿಕೆ ದಾಖಲಿಸೋದನ್ನು ತಡ ಮಾಡಿದ್ರೆ ನೋಡಿ, ಅದು ಬಹಳಷ್ಟು ಹಿನ್ನಡೆ ಅಂತ ಹೇಳ್ಬೋದು. ಏನೊಂದು 10 ದಿನಗಳ ನಂತರ ಅವ್ರು ಏನೊಂದು ಹೇಳಿಕೆಗಳನ್ನು ದಾಖಲಿಸ್ಕೊಂಡಿದ್ರು, ಭಾಳಷ್ಟು ಅದು ಹಿಂದೇಟ್ ಆಗಿರುವಂಥದ್ದು ಅಭಿಯೋಜನೆಗೆ. 2ನೇದಾಗಿ ಈ ಟವರ್ ಲೊಕೇಶನ್ನಲ್ಲಿ ನನ್ನ ಕಕ್ಷಿದಾರರ ಇರುವಿಕೆನೇ ಇಲ್ಲ. ಈ ಟವರ್ ಲೊಕೇಶನನ್ನು ನ್ಯಾಯಾಲಯದ ಮುಂದೆ ಇಟ್ಟಿರೋದು ಇದೇ ಪೊಲೀಸ್ನವರೇ. ಆದರೆ ಅವರ ಇರುವಿಕೆ ಎಲ್ಲಿಯೂ ಕೂಡ ಘಟನೆ ನಡೆದ ಸ್ಥಳದಲ್ಲಿ, ಅಂದರೆ ಅಲ್ಲೇ ನಡೆದಂತಹ ಸ್ಥಳದಲ್ಲಿ ಎಲ್ಲಿಯೂ ಕೂಡ ಅವರ ಇರುವಿಕೆ, ಅದರ ಬಗ್ಗೆ ಉಲ್ಲೇಖ ಕೂಡ ಇರೋದಿಲ್ಲ. ಹಾಗಾಗಿ ಆಮೇಲೆ ಮತ್ತೊಂದು ಪ್ರಮುಖವಾದ ಅಂಶ ಅಂದರೆ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳಲ್ಲಿ ನ್ಯಾಯಾಲಯದ ಮುಂದೆ ಏನು ಕಲಂ 164ರಲ್ಲಿ ಅವರೇನು ಹೇಳಿಕೆಗಳನ್ನು ನೀಡಿದ್ರು, ಆ ಹೇಳಿಕೆಗಳಲ್ಲಿ ನನ್ನ ಕಕ್ಷಿದಾರರ ಇರುವಿಕೆಯ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಇರೋದಿಲ್ಲ. ಈ ಎಲ್ಲ ಅಂಶಗಳು ನ್ಯಾಯಾಲಯಕ್ಕೆ ನಾವು ಮನವರಿಕೆ ಮಾಡ್ಕೊಂಡು ಕೊಟ್ಟಿದ್ದೀವಿ. ಚಾರ್ಜ್ ಶೀಟ್ ಸುಮಾರು 3000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಸಿದೆ. ನೀವು ಯಾವ ರೀತಿ ಅದನ್ನು ಸ್ಟಡಿ ಮಾಡಿ ಏನೆಲ್ಲ ಕೀ ಪಾಯಿಂಟ್ಸ್ ಮಾಡ್ಕೊಂಡಿದ್ದೀರ ಅಂತ? ಅಲ್ಲ, ಚಾರ್ಜ್ ಶೀಟು ನಮಗೇನು ಇದೆ ಮೊದಲಲ್ಲ. ಈ ಹಿಂದೆ ಸುಮಾರು ಗಂಭೀರ ಪ್ರಕರಣಗಳಲ್ಲಿ ಇನ್ನೂ ದೊಡ್ಡ ಚಾರ್ಜ್ ಶೀಟ್ಗಳನ್ನು ನಾವು ಆ ಒಂದು ನಿಟ್ಟಿನಲ್ಲಿ ವಾದ ಮಂಡಿಸಿರುವಂಥದ್ದು, ವಕಾಲತನ್ನು ವಹಿಸಿರುವಂಥದ್ದು ಅದಿದೆ. ಹಾಗಾಗಿ ನಮ್ಮ ಅನುಭವದಲ್ಲಿ ನಾವೇನು ಚಾರ್ಜ್ ಶೀಟ್ನಲ್ಲಿ ನಮಗೆ ಯಾವ ರೀತಿ ಒಂದು ಈ ಲೂಪ್ ಹೋಲ್ಸ್ ಅಂತ ನಾವು ಏನು ಹೇಳ್ತೀವಿ, ಅಭಿಯೋಜನೆಯ ತೊಡಕುಗಳು, ಅವುಗಳನ್ನು ನಾವು ನ್ಯಾಯಾಲಯಕ್ಕೆ ತೋರಿಸಬೇಕಾಗಿರುವಂಥದ್ದು ನಾವು ಡಿಫೆನ್ಸ್ ವಕೀಲರಾಗಿ ಅದು ನಮ್ಮ ಒಂದು ಕರ್ತವ್ಯ ಆಗ್ತದೆ. ಆರೋಪಿಗಳ ವಕಾಲತನ್ನು ವಹಿಸ್ಕೊಂಡಾಗ ಈ ಎಲ್ಲ ಒಂದು ಅಂಶಗಳನ್ನು ನಾವು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೀವಿ. ಈ ಯಾವ್ಯಾವ ರೀತಿ ತೊಡಕುಗಳು ಅಭಿಯೋಜನೆಯ ಪ್ರಕರಣದಲ್ಲಿ ಇದೆ ಅಂತ ಇದೆ. ಅಂದರೆ ಇದರಲ್ಲಿ ಪ್ರಮುಖವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ ಅವರ ಏನು ಅವ್ರ ಮೇನ್ ಅಕ್ಯೂಸ್ಡ್ಗಳಾಗಿದ್ದರು 1 ಮತ್ತು 2. ಸೊ ಅವ್ರದ್ದು ಅವ್ರ ಪರ ವಕೀಲರು ಯಾವ ರೀತಿ, ನೀವು ಸಹ ಕೋರ್ಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ಅವರು ವಾದವನ್ನು ಮಾಡಿದರು? ನೋಡಿ, ಪ್ರಮುಖವಾಗಿ ಆಯಾ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಷ್ಟು ಆಧಾರಗಳು, ಕೆಲವೊಂದಷ್ಟು ಗ್ರೌಂಡ್ಸ್ ಅಂತ ನಾವೇನು ಕರಿತೀವಿ, ಕೆಲವೊಂದಷ್ಟು ವ್ಯತ್ಯಾಸ ಆಗುವಂಥದ್ದಾಗ್ತದೆ. ಈಗ ನನ್ನ ಕಕ್ಷಿದಾರರಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಗ್ರೌಂಡ್ಸನ್ನು, ಯಾವ ಒಂದು ಆಧಾರಗಳನ್ನು ನಾವು ಮುಂದಿಟ್ಟಿರ್ತೀವಿ, ಅದು ಮತ್ತೋರ್ವ ಆರೋಪಿಗೂ ಕೂಡ ಅದೇ ಒಂದು ಆಧಾರಗಳ ಮೇಲೆ ಮಾಡಲಿಕ್ಕೆ ಕೆಲವೊಂದು ಸಾರಿ ಸಾಧ್ಯ ಇರೋದಿಲ್ಲ. ಕೆಲವೊಂದಷ್ಟು ಕಾಮನ್ ಗ್ರೌಂಡ್ಸ್ ಅದು ಕೂಡ ಇರ್ತಕ್ಕಂಥದ್ದು. ಸರ್, ಈಗ ಜಾಮೀನು ಸಿಕ್ಕಿರುವಂಥದ್ದು ಯಾವತ್ತೂ ಬಿಡುಗಡೆ ಆಗುವಂಥದ್ದು ಮತ್ತು ಏನೆಲ್ಲ ಷರತ್ತುಗಳನ್ನು ಅವರು ಸೆಷನ್ಸ್ ಕೋರ್ಟ್ನಲ್ಲಿ ಪೂರೈಸಬೇಕು? ಸರ್, ಈಗ ಅಧಿಕೃತ ಪ್ರತಿ ದೊರಕಿದ ನಂತರ ನಾವು ಮಾನ್ಯ ಸತ್ರ ನ್ಯಾಯಾಲಯದ ಗಮನಕ್ಕೆ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶವನ್ನು ತಂದು ಯಾವ ರೀತಿಯ ಶ್ಯೂರಿಟಿಗಳನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಆ ಒಂದು ಷರತ್ತನ್ನು ಶ್ಯೂರಿಟಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಷರತ್ತನ್ನು ವಿಧಿಸಿರುತ್ತೋ
ಅದನ್ನು ನಾವು ಏನು ಕಂಪ್ಲೇಂಟ್ಸ್ ಅಂತ ನಾವೇನು ಕರಿತೀವಿ ಆ ರೀತಿ ನಾವು ಶ್ಯೂರಿಟಿಯನ್ನು ಹಾಜರುಪಡಿಸಿದ್ದೇ ಆದಲ್ಲಿ ಮೊನ್ನೆ ಸತ್ರ ನ್ಯಾಯಾಲಯದ ಮುಂದೆ ಆಗ ಬಿಡುಗಡೆ ಆದೇಶ ಸತ್ರ ನ್ಯಾಯಾಲಯದಿಂದ ಜೈಲನ್ನು ತಲುಪುವಂಥದ್ದಾಗ್ತದೆ ಸರ್ ಪ್ರಕ್ರಿಯೆ. ಸೊ ಇದಿಷ್ಟು ಜಗದೀಶ್ ಮತ್ತು ಅನುಕುಮಾರ್ ಅವರ ಪರವಾಗಿ ವಾದ ಮಂಡಿಸಿದಂಥ ವಕೀಲರವರ ರಂಗನಾಥ ರೆಡ್ಡಿ ಅವರ ಮಾತುಗಳು. ನಮ್ಮ ಪರ ಏನು ಕಕ್ಷಿದಾರ ಏನಿದ್ದಾರೆ ಸೊ ಅವರ ಇರುವಿಕೆಯನ್ನು ನಾವು ಟವರ್ ಲೊಕೇಶನ್ ಎಲ್ಲೂ ಸಹ ಪ್ರಾಸಿಕ್ಯೂಷನ್ ಅವರು ತೋರಿಸಿಲ್ಲ. ಸೊ ಇದು ನಮಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಆಯಿತು ಅನ್ನೋ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಜಾಕೀರ್ ಜೊತೆ ಅರುಣ್ ಕುಮಾರ್, BTV ನ್ಯೂಸ್, ಬೆಂಗಳೂರು.